ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಅಗ್ರಿ ಲೈನ್. ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಐತಿ. ಯಾಕಂತಂದ್ರೆ ಈ ವಿಡಿಯೋದಲ್ಲಿ ನಾನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಸಿಲೆಬಸ್ ಏನನ್ನೋದನ್ನ ಡಿಸ್ಕಷನ್ ಮಾಡ್ತೇನೆ. ಡಿಟೇಲ್ ಆಗಿರ್ತೈತಿ ಅದು ವಿಡಿಯೋ, ಸ್ವಲ್ಪ ಲಾಂಗ್ ಇರ್ತೈತಿ. ಸ್ಪೆಷನ್ಸ್ ಅಲ್ಲಿ ಕುಂತು ನೋಡಲೇಬೇಕಾದಂಥ ವಿಡಿಯೋ ಇದು. ಸಿಲೆಬಸ್ ಈಗ ನೋಡಿ, ಈಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸ್ಪೆಸಿಫಿಕ್ ಸಿಲೆಬಸ್ ಅಂತ ಹೇಳಿ ಅಫಿಷಿಯಲಿ ಎಲ್ಲಿ ಕೊಟ್ಟಿಲ್ಲ. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಸಿನ್ಸ್ 2010 ನಾನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀನಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಆನಂತರ ಲಾಸ್ಟ್ ಇಯರ್ ಕ್ವಶನ್ಸ್ಗಳ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ಸಿಲೆಬಸನ್ನು ನಾನು ರೆಡಿ ಮಾಡಿದ್ದೀನಿ. ಆ ಸಿಲೆಬಸ್ಸಿಂದನೇ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ನಿಮಗೆ ಬರ್ತಾವೆ. ಏನದು ಸಿಲೆಬಸ್ ಅಂತೇಳಿ 5 ಭಾಗದಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ ಅದನ್ನು. ಒಂದೇನಂತಂದ್ರೆ ಒಂದು ಅಗ್ರೋನಮಿ, ಆನಂತರ ಕ್ರಾಪ್ ಪ್ರೊಡಕ್ಷನ್ ಅಂತ ಒಂದು ಬರ್ತದೆ, ಆಮೇಲೆ ಹಾರ್ಟಿಕಲ್ಚರ್ ಅಂತ ಒಂದು ಬರ್ತೈತಿ, ಸಾಯಿಲ್ ಸೈನ್ಸ್ ರಿಲೇಟೆಡ್, ಪ್ಲಾಂಟ್ ಪ್ರೊಟೆಕ್ಷನ್, ಕೆಲವೊಂದು ಫಾರೆಸ್ಟ್ರಿ ಎಕ್ಸ್ಟೆನ್ಷನ್ ಆ್ಯಂಡ್ ಲೈಫ್ ಸ್ಟಾಕ್ ಅಂಥೇಳಿ ಇವಿಷ್ಟೆಲ್ಲ ಒಂದು ಟಾಪಿಕ್ಕಿಂದ ನಿಮ್ಗೆ ಕ್ವಶನ್ಸ್ ಬರ್ತಾವೆ. ಮೊದಲನೇದ್ದು ಅಗ್ರೋನಮಿ, ಆನಂತರ ಕ್ರಾಪ್ ಪ್ರೊಡಕ್ಷನ್ ರಿಲೇಟೆಡ್ ಏನು ಬರ್ಬೋದು ನಿಮ್ಗೆ ಕ್ವಶನ್ಸ್. ಇದು ಸಿಲೆಬಸ್. ಇದನ್ನು ಯಾವ ಥರ ಸ್ಟಡಿ ಮಾಡ್ಬೇಕಂತಂದ್ರೆ ಸೀಡ್ ವೀಡ್ ಐಡೆಂಟಿಫಿಕೇಶನ್. ಸೀಡ್ಸ್, ಈಗ ರೈತರೇನು ಬೆಳೆಗಳನ್ನು ಬೆಳೀತಾರಲ್ಲ, ಆ ಬೆಳೆಗಳ ಬೀಜಗಳು, ಆನಂತರ ವೀಡ್ಸ್, ಹೊಲದಲ್ಲಿ ಬೆಳೀತಕ್ಕಂಥ ಕಳೆಗಳನ್ನು ಐಡೆಂಟಿಫೈ ಮಾಡೋದು. ಬರೀ ಸೀಡ್ ಅಂದರೆ ಸೀಡ್ ಅಂತಲ್ಲ, ಅದಕ್ಕೆ ಕ್ರಾಪ್ ಕೂಡ ಐಡೆಂಟಿಫಿಕೇಶನ್ ಮಾಡಬೇಕಾಗ್ತದೆ. ಆಮೇಲೆ ಸೋಯಿಂಗ್ ಮೆಥಡ್ಸ್. ಈಗ ನಾವು ಸಾಕಷ್ಟು ಬೆಳೆಗಳನ್ನು ಬೇರೆ ಬೇರೆ ಮೆಥಡಿಂದ ಬೆಳೀತಾ ಇರ್ತೀವಿ. ಭತ್ತ ಇತ್ತಂದ್ರೆ ನಾಟಿ ಮಾಡ್ತೀವಿ. ಈಗ ರಾಗಿ ಮತ್ತು ಬೇರೆ ಸಣ್ಣ ಸಣ್ಣ ಕಾಳಿರ್ತಕ್ಕಂಥ ಬೆಳೆಗಳಿದ್ದು ಅಂದ್ರೆ ಪಲ್ಯ, ಸೊಪ್ಪುಗಳಿದ್ದು ಅಂದ್ರೆ ಬ್ರಾಡ್ಕಾಸ್ಟಿಂಗ್ ಅಂದರೆ ಚೆಲ್ತೀವಿ. ಕೆಲವೊಂದು ಕೂರಿಗೆ ಮುಖಾಂತರ ಬಿತ್ತೀವಿ. ಮೆಕ್ಕೆಜೋಳ, ಕುಂಬಳಕಾಯಿ ಒಂದೊಂದು ಬೀಜನ ಹಾಕ್ತಿರ್ತೀವಲ್ಲ, ಅದು ಮೆಥಡ್ಸ್ಗಳ ಬಗ್ಗೆ ಕೆಲವೊಮ್ಮೆ ಕೇಳ್ತಾರೆ. ಆಮೇಲೆ ಸೀಡ್ ರೇಟು, ಈಗ ಭತ್ತ 1 ಎಕರೆಗೆ ಎಷ್ಟು ಹಾಕಬೇಕು, ಜೋಳ ಎಷ್ಟು ಹಾಕಬೇಕು, ಈ ಥರ. ಆಮೇಲೆ ಫರ್ಟಿಲೈಸರ್ಸ್ ಅನ್ನಂತರ ಅದರದ್ದು ಕ್ಯಾಲ್ಕುಲೇಷನ್, ಫರ್ಟಿಲೈಸರ್ ಆ್ಯಂಡ್ ಫರ್ಟಿಲೈಸರ್ ಕ್ಯಾಲ್ಕುಲೇಷನ್. ಈಗ ಸಾಕಷ್ಟು ರೈತರು ಗೊಬ್ಬರ ಹಾಕ್ತಾರೆ. ಯೂರಿಯಾ ಇರ್ತೈತಿ, DAP ಇರ್ತೈತಿ, MOP ಇರ್ತೈತಿ, SOP ಇರ್ತೈತಿ, ಆನಂತರ ಕಾಂಪ್ಲೆಕ್ಸ್ಗಳು ಬರ್ತಾವೆ 10, 26, 26 ಈ ಥರ, ಆ ಗೊಬ್ಬರಗಳ ಬಗ್ಗೆ. ಆಮೇಲೆ ಇಂಪ್ಲಿಮೆಂಟ್ಸ್ ಇರ್ತಾವೆ. ರೈತರ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಕಷ್ಟು ಟೂಲ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ಏನು ಬಳಸ್ತಾರಲ್ಲ, ಅದರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಇರ್ತದೆ. ಇದು ಅಗ್ರೋನಮಿ, ಆನಂತರ ಕ್ರಾಪ್ ಪ್ರೊಡಕ್ಷನ್ ರಿಲೇಟೆಡ್ ಆಯಿತು. ಇನ್ನು ಹಾರ್ಟಿಕಲ್ಚರ್ ಅಂತಂದ್ರೆ ತೋಟಗಾರಿಕೆಯಿಂದ ಏನಿರ್ಬೋದಪ್ಪ ನಿಮ್ಗಂತಂದ್ರೆ ಒಂದು ಕ್ರಾಪ್ ಐಡೆಂಟಿಫಿಕೇಶನ್. ಅದ್ರೊಳಗೆ ಸಾಕಷ್ಟು ಥರ ಬರ್ತಾವೆ. ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು, ಇಷ್ಟಲ್ಲದೆ ನಾವು ಆಹಾರವಾಗಿ ತಿಂತಿರ್ತೀವಲ್ಲ, ಸೀರಿಯಲ್ಸು, ಪಲ್ಸಸ್ಸು, ಆಯಿಲ್ ಸೀಡ್ಸು, ಅವೆಲ್ಲ ಕ್ರಾಪ್ ಐಡೆಂಟಿಫಿಕೇಷನ್ನು. ಆನಂತರ ಪ್ಲ್ಯಾಂಟ್ ಪ್ರೊಪಗೇಷನ್ ಏನು ಮಾಡ್ತಲ್ಲ, ವೆಜಿಟೇಟಿವ್ ಪ್ರೊಪಗೇಷನು, ಸೀಡ್ ಪ್ರೊಪಗೇಷನ್ ಎಲ್ಲ ಇರ್ತದಲ್ಲ, ಅಲ್ಲಿ ಗ್ರಾಫ್ಟಿಂಗ್ ಮಾಡೋದು, ಬಡ್ಡಿಂಗ್ ಮಾಡೋದು, ಲೇಯರಿಂಗ್ ಮಾಡೋದು, ಅವು ಏನೇನು ಮೆಥಡ್ಸ್ ಇರ್ತಾವೆ, ಆನಂತರ ಅಲ್ಲಿ ಬಳಸ್ತಕ್ಕಂಥ ಟೂಲ್ಸ್, ಇಂಪ್ಲಿಮೆಂಟ್ಸ್, ಸಾಧನ ಸಲಕರಣೆಗಳು, ಅದನ್ನು ಇಲ್ಲಿ ಕೇಳ್ತಾರೆ. ಆಮೇಲೆ ಆರ್ಚರ್ಡ್ ಲೇಔಟ್ಸ್, ಪ್ರೂನಿಂಗ್ ಟೆಕ್ನಿಕ್ಸ್. ಈಗ ಆರ್ಚರ್ಡ್, ಈಗ ನಾವು ಬೆಳೆಗಳನ್ನು ಹಾಕ್ತಿರ್ತೀವಲ್ಲ, ಆರ್ಚರ್ಡ್ ಅಂತಂದ್ರೆ ಈ ಹಣ್ಣಿನ ಬೆಳೆಗಳನ್ನ ಹಾಕ್ತೇವೆ ಗೊತ್ತಾ. ಮ್ಯಾಂಗೋ ಪ್ಲಾಂಟೇಶನ್ ಇರ್ಬೋದು, ಅಥವಾ ಚಿಕ್ಕು ಇರ್ಬೋದು, ಬೇರೆ ಬೇರೆ ಹಣ್ಣಿಂದ ಗ್ರೇಪ್ಸು, ಪೊಮಗ್ರಾನೇಟ್, ಬನಾನಾ. ಲೇಔಟ್ ಹೆಂಗೆ ಮಾಡೋದು, ಅದರ ರಿಲೇಟೆಡ್ ನಿಮ್ಮ ಕ್ವಶನ್ಸ್ ಇರ್ತಾವೆ. ಪ್ರೂನಿಂಗ್ ಟೆಕ್ನಿಕ್ಸ್ ಅಂತಂದರೆ ನಮಗೆ ಬೇಡದೇ ಇರ್ತಕ್ಕಂಥ ಪ್ಲ್ಯಾಂಟಲ್ಲಿ ಬೇಡದೇ ಇರ್ತಕ್ಕಂಥ ಕೆಲವೊಂದು ಬ್ರ್ಯಾಂಚನ್ನು ಕಟ್ ಮಾಡ್ತೀವಲ್ಲ, ಅದಕ್ಕೆ ಪ್ರೂನಿಂಗ್ ಅಂತೀವಿ. ಕಟ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಟೂಲ್ಸ್, ಇಂಪ್ಲಿಮೆಂಟ್ಸು, ಯಾವ ಥರ ಪ್ರೂನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಅದು ನಿಮ್ಗೆ ಬರ್ತೈತಿ ರಿಲೇಟೆಡ್ ಟು ಹಾರ್ಟಿಕಲ್ಚರ್. ಇನ್ನು ಸಾಯಿಲ್ ಸೈನ್ಸ್ ಅಂತ ಬಂದ್ರೆ ಇದರಿಂದ 1-2 ಕ್ವಶನ್ಸ್ ಬರ್ತಾವೆ ಜನರಲಿ. ಸಾಯಿಲ್ ಸೈನ್ಸ್ ಅಂದ್ರೆ ಸಾಯಿಲ್ ಸ್ಯಾಂಪ್ಲಿಂಗ್, ಅದ್ರ ಬಗ್ಗೆ ಏನು ಜಾಸ್ತಿ ಕೇಳೋದಲ್ಲ. ಸಾಯಿಲ್ ಟೈಪ್ ಐಡೆಂಟಿಫಿಕೇಶನ್ ಬೇರೆ ಬೇರೆ ಇರ್ತವೆ. ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಲೂಮಿ ಸಾಯಿಲ್, ಕೋಸ್ಟಲ್ ಸಾಯಿಲ್ಸ್, ಇವೆಲ್ಲ ಬೇರೆ ಬೇರೆ ಇರ್ತಲ್ಲ, ಅದ್ರ ರಿಲೇಟೆಡ್ ಕ್ವಶನ್ಸ್ ಬರಬಹುದು. ನೆಕ್ಸ್ಟ್ ಬರ್ತೈತಿ ಪ್ಲಾಂಟ್ ಪ್ರೊಟೆಕ್ಷನ್. ಮುಂಚೆ ಇದರಿಂದ ಅಷ್ಟು ಕ್ವಶನ್ಸ್ ಬರ್ತಿರ್ಲಿಲ್ಲ, ಬಟ್ ಈಗ ಕೆಲವೊಂದು ವರ್ಷದಿಂದ ಜಾಸ್ತಿ ಕ್ವಶನ್ಸ್ ಇದರಿಂದನೇ ಬರ್ತಾ ಇದಾವೆ. ಪ್ಲಾಂಟ್ ಪ್ರೊಟೆಕ್ಷನಲ್ಲಿ ಏನು ಬರ್ತದೆ ಅಂತಂದರೆ ಪೆಸ್ಟ್ ಆ್ಯಂಡ್ ಡಿಸೀಸ್ ಐಡೆಂಟಿಫಿಕೇಶನ್. ಈಗ ನಾವು ಬೆಳೆಗಳ ಮೇಲೆ ಬರ್ತಕ್ಕಂಥ ಕೀಟಗಳು, ರೋಗಗಳು, ಅದನ್ನು ಐಡೆಂಟಿಫೈ ಮಾಡೋದು ಇರ್ತೈತಿ. ಆನಂತರ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಐಡೆಂಟಿಫಿಕೇಶನ್. ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಬರ್ತಾವೆ. ಯಾವ ಬರ್ತಾವೆ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಅಂತಂದರೆ ಹನಿ ಬೀ ಬರ್ತದೆ, ಆನಂತರ ನಮ್ಮ ಅರ್ತ್ ವಾರ್ಮ್ಸ್ ಬರ್ತಾವೆ, ಆನಂತರ ಸಿಲ್ಕ್ ವಾರ್ಮ್ಸ್ ಬರ್ತಾವೆ, ಲೇಡಿ ಬಗ್ ಬಿಟಲ್ ಬರ್ತೈತಿ, ಪ್ರೇಯಿಂಗ್ ಮ್ಯಾಂಟಿಸ್ ಬರ್ತೈತಿ. ಇವೆಲ್ಲ ಏನಂತ ಬೆನಿಫಿಷಿಯಲ್. ಆನಂತರ ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಸ್ಪ್ರೇಯರ್ಸು, ಡಸ್ಟರ್ಸು, ಅದರ ಆಪ್ರೇಷನು, ಮೇಂಟೆನೆನ್ಸು ಹೆಂಗೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ವಶನ್ಸ್
ಕೇಳ್ತಾರೆ ಪ್ಲಾಂಟ್ ಪ್ರೊಟೆಕ್ಷನಿಂದ. ಇನ್ನು ನೆಕ್ಸ್ಟ್ ಬರ್ತೈತಿ ಫಾರೆಸ್ಟ್ರಿ, ಆನಂತರ ಎಕ್ಸ್ಟೆನ್ಷನ್, ಲೈಫ್ ಸ್ಟಾಕ್ ರಿಲೇಟೆಡ್ ಕ್ವಶನ್ಸ್ ಬರ್ತಾವೆ. ಫಾರೆಸ್ಟ್ರಿಯಿಂದ ಏನು ಬರ್ತದಪ್ಪ, ಫಾರೆಸ್ಟ್ ಪ್ಲಾಂಟ್ ಐಡೆಂಟಿಫಿಕೇಶನ್. ಈಗ ರೈತರು ಕೆಲವೊಂದು ಬೆಳೆಗಳನ್ನು ಮರಗಳನ್ನು ಬೆಳಿತಾರೆ, ರೈತರು ಬೆಳಿತಾರೆ, ಕೆಲವೊಮ್ಮೆ ರೋಡ್ ಪಕ್ಕದಲ್ಲೆಲ್ಲ ಹಾಕಿರ್ತಾರೆ, ಆನಂತರ ಕಾಡಿನಲ್ಲಿ ಬೆಳೀತಾ ಇರ್ತಾವೆ. ಯಾವಪ್ಪ ಅಂತಂದ್ರೆ ತೇಗ, ಸಾಗವಾನಿ ಅಂತ ಕರಿತೇವೆ, ಅದು ಇರ್ಬೋದು, ಮಹಾಗನಿ ಇರ್ಬೋದು, ಆನಂತರ ಬೇರೆ ಬೇರೆ ಬೇವಿನ ಮರ, ಈ ಥರ ಸಾಕಷ್ಟು ಫಾರೆಸ್ಟ್ ರಿಲೇಟೆಡ್ ಪ್ಲಾಂಟ್ಸ್ ಬಗ್ಗೆ ಐಡೆಂಟಿಫಿಕೇಶನ್ ಕೇಳ್ತಾರೆ. ಅಂದರೆ ಡೆಮಾನ್ಸ್ಟ್ರೇಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಿಕ್ಸ್. ಈಗ ಅಗ್ರಿಕಲ್ಚರ್ ಟೆಕ್ನಿಕ್ಸ್ ಕೆಲವೊಂದೆಲ್ಲ ಪ್ರೋಗ್ರಾಮ್ಸ್ ಬರ್ತಲ್ಲ ಅಗ್ರಿಕಲ್ಚರ್ ರಿಲೇಟೆಡ್, ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ಸ್, ಈಗ ಲ್ಯಾಬ್ ಟು ಲ್ಯಾಂಡ್ ಪ್ರೋಗ್ರಾಮ್ಸ್, ಆನಂತರ ಏನೇನು ಸೈಂಟಿಸ್ಟ್ ಏನು ಕಂಡು ಹಿಡಿದಿರ್ತಾರಲ್ಲ ಅದನ್ನು ರೈತರಿಗೆ ಇದನ್ನು ಮಾಡ್ಲಿಕ್ಕೆ ಯಾವ ಥರ ಎಲ್ಲ ಬಳಸ್ತೇವೆ ಅದನ್ನು ಕೇಳ್ತಾರೆ. ಆಮೇಲೆ ಲೈಫ್ ಸ್ಟಾಕ್ ಆ್ಯಂಡ್ ಪೋಲ್ಟ್ರಿ ಬ್ರೀಡ್ ಐಡೆಂಟಿಫಿಕೇಶನ್, ಇದು ವೆರಿ ಇಂಪಾರ್ಟೆಂಟ್. ಈಗ ಪ್ರಾಣಿಗಳನ್ನು ಗುರುತಿಸೋದು, ಪ್ರಾಣಿಗಳಂದ್ರೆ ರೈತರು ಸಾಕ್ತಕ್ಕಂಥ ಪ್ರಾಣಿಯ ತಳಿಗಳನ್ನು ಕೇಳ್ತಾರೆ. ಲೈಫ್ ಸ್ಟಾಕ್ ಆ್ಯಂಡ್ ಪೋಲ್ಟ್ರಿ ಬ್ರೀಡ್ಸ್ ಅದರ ಬ್ರೀಡ್ ಯಾವುದದು, ಆಕಳು, ಎಮ್ಮೆ, ಕುರಿ, ಆಡು, ಕೋಳಿ, ಅದರದ ಬ್ರೀಡನ್ನು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಕೇಳ್ತಾರೆ. ಆಮೇಲೆ ಅವಕ್ಕೆ ಬಳಸ್ತಕ್ಕಂಥ ಸಾಧನ ಸಲಕರಣೆಗಳ ಬಗ್ಗೆನೂ ನಿಮ್ಗೆ ಕೇಳ್ತಾರೆ. ಇವೇನಂತಂದ್ರೆ ಮೇಜರ್ ಆಗಿ ಇದರಿಂದನೇ ಕ್ವಶನ್ಸ್ ನಿಮಗೆ ಬರ್ತವೆ. ಇದಲ್ದೇ ಕೆಲವೊಂದು ಟಾಪಿಕ್ಕಿಂದ ಬರ್ಬೋದು. ಈ ಫುಡ್ ಪ್ರೊಸೆಸಿಂಗಿಂದ ಕೆಲವೊಂದು ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಈ ಫುಡ್ ಪ್ರೊಸೆಸಿಂಗಿಂದ ಮತ್ತು ಬೇರೆ ಬೇರೆ ಥರ ಕ್ವಶನ್ಸ್ ಇರ್ತಾವೆ. ಆಮೇಲೆ ನಮ್ದೊಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕ್ಲಾಸಸ್ಸು ಬ್ಯಾಚಸ್ ಏನಿದಾವಲ್ಲ ನಿಮಗೆ ಏಪ್ರಿಲ್ 26ಕ್ಕೆ ಒಂದು ಸ್ಟಾರ್ಟ್ ಆಗ್ತೈತಿ, ಮೇ 4ಕ್ಕೆ ಒಂದು ಸ್ಟಾರ್ಟ್ ಆಗ್ತೈತಿ. ಏಪ್ರಿಲ್ 26 ಅಂತಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ CET ಎಕ್ಸಾಮ್, ಇಮಿಡಿಯೇಟ್ಲಿ ಆಫ್ಟರ್ ನೀಟ್ ಎಕ್ಸಾಮ್. ಇಲ್ಲೇನಂತಂದ್ರೆ ಲಿಮಿಟೆಡ್ ಸೀಟ್ಸ್ ಇರ್ತಾವೆ. ಯಾರು ಬಂದು ಜಾಯ್ನ್ ಆಗ್ಬೇಕಂತಿರಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 2 ನಂಬರ್ ಇದಾವೆ, ವಾಟ್ಸಪ್ ಇದ್ದಾವೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಡೈರೆಕ್ಟಾಗಿ ಬರ್ತೀನಿ ಅಂತಂದ್ರೆ ಗುರುಕುಲ್ ಕರಿಯರ್ ಅಕಾಡೆಮಿ, ಧಾರವಾಡ, ದಾಸನಕೊಪ್ಪ ಸರ್ಕಲ್ ಹತ್ರ ಇದೆ. ಬಂದು ನೀವು ಕ್ಲಾಸಸ್ಸನ್ನು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಾಗ ಟಾಪಿಕ್ ವೈಸ್ ಒಂದೊಂದು ವಿಡಿಯೋನ ನಾನು ಮಾಡ್ತಾ ಹೋಗ್ತೀನಿ. ಯಾರ್ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರಿತಾ ಇದ್ದೀರಲ್ಲ ನಮ್ಮ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.